2017ರಲ್ಲಿ ODI ಕ್ಯಾಪ್ಟನ್ ಆಗಿದ್ದಂತಹ ವಿರಾಟ್ ಕೊಹ್ಲಿ ಅವರಿಗೆ ವಿಶ್ರಾಂತಿ ನೀಡುವ ಸಲುವಾಗಿ ರೋಹಿತ್ ಶರ್ಮಾ ಅವರಿಗೆ ಶ್ರೀಲಂಕಾ ಸರಣಿಗೆ ಏಕದಿನ ನಾಯಕನನ್ನಾಗಿ ಮಾಡಲಾಗುತ್ತೆ. ತಮ್ಮ 3ನೇ ದ್ವಿಶತಕದೊಂದಿಗೆ ರೋಹಿತ್ ಶರ್ಮಾ ಆ ಸರಣಿಯನ್ನು ಗೆದ್ದಿರ್ತಾರೆ. ನಂತರ ಮತ್ತೆ 2021ರ ಡಿಸೆಂಬರ್ 8ರಂದು ವಿರಾಟ್ ಕೊಹ್ಲಿ ODI ನಾಯಕತ್ವ ಬಿಟ್ಟ ನಂತರ ರೋಹಿತ್ ಶರ್ಮಾ ನಾಯಕತ್ವ ಹೆಗಲೇರಿಸಿಕೊಂಡು 2023ರ ಏಕದಿನ ವಿಶ್ವಕಪ್ಗೆ ತಂಡ ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. ರೋಹಿತ್ ಶರ್ಮಾ ಅವರ ಪಾಲಿಗೆ ಏಕದಿನ ವಿಶ್ವಕಪ್ ಎಂದರೆ ಸರ್ವಶ್ರೇಷ್ಠ ಕಪ್ ಇದ್ದಂತೆ. ಇದನ್ನು ಅವರೇ ತುಂಬ ಬಾರಿ ಹೇಳಿಕೊಂಡಿದ್ದಾರೆ. ಹಾಗಾಗಿಯೇ ಬಹಳ ಹುಮ್ಮಸ್ಸಿನಿಂದ ತಂಡವನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. 2023ರ ವಿಶ್ವಕಪ್ ಸಹ ಬಂದೇ ಬಿಟ್ಟಿತ್ತು. ರೋಹಿತ್ ಶರ್ಮಾ ತಯಾರು ಮಾಡಿದ ತಂಡ ಭಾರತ ಇತಿಹಾಸದ ಸರ್ವಶ್ರೇಷ್ಠ ತಂಡವಾಗಿತ್ತು. ಲೀಗ್ ಹಂತದಿಂದ ಹಿಡಿದು ಸೆಮಿಫೈನಲ್ವರೆಗೆ 10 ಪಂದ್ಯಗಳನ್ನು ಆಡಿದ್ದ ಭಾರತ 10 ಮ್ಯಾಚ್ಗಳನ್ನು ಗೆದ್ದು ಸೋಲಿಲ್ಲದ ಸರದಾರರಂತೆ ಫೈನಲ್ಗೆ ಬಂದು ನಿಂತಿತ್ತು. ಫೈನಲಲ್ಲಿ ಭಾರತಕ್ಕೆ ಎದುರಾಗಿದ್ದು ದೈತ್ಯ ಆಸ್ಟ್ರೇಲಿಯಾ. ಲೀಗ್ ಹಂತದಲ್ಲಿ 6 ವಿಕೆಟ್ಗಳಿಂದ ಭಾರತದ ವಿರುದ್ಧ ಸೋತಿದ್ದ ಆಸ್ಟ್ರೇಲಿಯಾ ಫೈನಲ್ನಲ್ಲಿ ಭಾರತದ ವಿರುದ್ಧ 6 ವಿಕೆಟ್ಗಳಿಂದ ಗೆದ್ದು ಬೀಗಿತ್ತು. ODI ವರ್ಲ್ಡ್ ಕಪ್ನ ಮೇಲೆ ಅತಿಯಾದ ಆಸೆ ಇಟ್ಟುಕೊಂಡಿದ್ದ ರೋಹಿತ್ ಶರ್ಮಾಗೆ ಆಘಾತ ಕಾದಿತ್ತು. ಲೀಗ್ ಹಂತದ ಎಲ್ಲ ಮ್ಯಾಚ್ಗಳನ್ನು ಗೆದ್ದಿದ್ದೇವೆ, ಹಾಗಾಗಿ ಫೈನಲನ್ನು ಗೆಲ್ತೀವಿ ಎಂದುಕೊಂಡಿದ್ದ ಭಾರತೀಯ ಅಭಿಮಾನಿಗಳಿಗೆ ನಿರಾಸೆಯಾಗಿತ್ತು. 2023ರ ಫೈನಲ್ ಸೋಲಿನಿಂದ ಹಠಕ್ಕೆ ಬಿದ್ದಿದ್ದ ರೋಹಿತ್ ಶರ್ಮಾ ಮುಂದೆ ಒಂದು ಮ್ಯಾಚನ್ನು ಸಹ ಸೋಲದೆ T20 ವಿಶ್ವಕಪ್ ಹಾಗೂ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿದ್ದರು. ಇದರಿಂದ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ 2027ರ ಏಕದಿನ ವಿಶ್ವಕಪ್ ಆಡುತ್ತೇವೆ ಹಾಗೂ ಗೆದ್ದೇ ಗೆಲ್ಲುತ್ತೇವೆ ಎಂಬ ಶಪಥ ಮಾಡಿದ್ದರು. ಆದರೆ ಅಷ್ಟರಲ್ಲೇ ಭಾರತ ಕೋಚಿಂಗ್ ಸ್ಟಾಫ್ಗೆ ಒಬ್ಬ ರಾಜಕಾರಣಿಯ ಎಂಟ್ರಿ ಆಗಿತ್ತು. ಅವನೇ ಗೌತಮ್ ಗಂಭೀರ್. ಜೊತೆಗೆ ಆಯ್ಕೆ ಸಮಿತಿಯ ಅಧ್ಯಕ್ಷನಾಗಿ ಅಜಿತ್ ಅಗರ್ಕರ್ ಆಯ್ಕೆಯಾಗಿದ್ದ. ಗೌತಮ್ ಗಂಭೀರ್ ಹಾಗೂ ಅಜಿತ್ ಅಗರ್ಕರ್ ಇಬ್ಬರೂ ಸೇರಿ ರೋಹಿತ್ ಶರ್ಮಾ ಅವರನ್ನು ODI ಕ್ಯಾಪ್ಟನ್ಸಿಯಿಂದ ತೆಗೆದುಹಾಕಿ ಶುಭ್ಮನ್ ಗಿಲ್ ಅನ್ನು ನಾಯಕನನ್ನಾಗಿ ನೇಮಿಸಿದ್ದಾರೆ. ರೋಹಿತ್ ಶರ್ಮಾ ಅವರ ODI ಕ್ಯಾಪ್ಟನ್ಸಿ ರೆಕಾರ್ಡ್ MS ಧೋನಿ ಹಾಗೂ ವಿರಾಟ್ ಕೊಹ್ಲಿ ಅವರಿಗಿಂತ ಚೆನ್ನಾಗಿಯೇ ಇದೆ. ಇಡೀ ವಿಶ್ವದಲ್ಲಿ ಕ್ಲೈವ್ ಲಾಯ್ಡ್ ಬಿಟ್ಟರೆ ರೋಹಿತ್ ಶರ್ಮಾ ಅವರದೇ ಉತ್ತಮ ವಿನ್ನಿಂಗ್ ಪರ್ಸೆಂಟೇಜ್ ಇರೋದು. ವೆಸ್ಟ್ ಇಂಡೀಸ್ನ ಕ್ಲೈವ್ ಲಾಯ್ಡ್ 76% ವಿನ್ನಿಂಗ್ ಪರ್ಸೆಂಟೇಜ್ ಇದ್ದರೆ ರೋಹಿತ್ ಶರ್ಮಾ 2ನೇ ಸ್ಥಾನದಲ್ಲಿ 75% ಇದೆ. ಆದರೂ ಇಲ್ಲಿ ರೋಹಿತ್ ಶರ್ಮಾ ಅವರನ್ನು ODI ನಾಯಕತ್ವದಿಂದ ತೆಗೆದುಹಾಕಲಾಯಿತು. ರೋಹಿತ್ ಶರ್ಮಾ ಅವರನ್ನು ನಾಯಕತ್ವದಿಂದ ತೆಗೆದುಹಾಕಲು ಮೊದಲ ಕಾರಣ ಅವರ ವಯಸ್ಸು ಹಾಗೂ ಫಿಟ್ನೆಸ್. ರೋಹಿತ್ ಶರ್ಮಾ 1987ರ ಏಪ್ರಿಲ್ 30ರಂದು ಜನಿಸಿದ್ದರು. ಇನ್ನು 2027ರ ಹೊತ್ತಿಗೆ ಅವರಿಗೆ 40 ವರ್ಷ ತುಂಬಿ 41ನೇ ವಯಸ್ಸಿಗೆ ಕಾಲಿಡುತ್ತೆ. ಹಾಗಾಗಿ ಯುವಕರಿಗೆ ಅವಕಾಶ ಕೊಡುವ ಉದ್ದೇಶದ ಜೊತೆಗೆ ರೋಹಿತ್ ಶರ್ಮಾ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಕೊಟ್ಟವರಲ್ಲ. ಹಾಗಾಗಿ ಅದೊಂದು ಕಾರಣವನ್ನು ಇಲ್ಲಿ ನೀಡಲಾಗಿದೆ. 2ನೇ ಕಾರಣ ಭಾರತೀಯ ಕ್ರಿಕೆಟ್ಗೆ ಒಬ್ಬ ಫೇಸ್ ವ್ಯಾಲ್ಯೂ ಇರುವಂತಹ ಬ್ರ್ಯಾಂಡ್ ಅಂಬಾಸಿಡರ್ ಹುಟ್ಟುಹಾಕುವ ಸಲುವಾಗಿ. ಸಚಿನ್ ತೆಂಡೂಲ್ಕರ್ ಈ ಹಿಂದೆ ಭಾರತ ತಂಡದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದ್ದರು. ಅವರ ಕಾಲ ಅಂತ್ಯವಾಗುವ ಹೊತ್ತಿಗೆ ವಿರಾಟ್ ಕೊಹ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದರು. ಅವರು ಕ್ರಿಕೆಟ್ ಲೋಕದ ರಾಜನಾಗಿ ಮೆರೆದವರು. ಈಗ ವಿರಾಟ್ ಕೊಹ್ಲಿ ಸಹ ನಿವೃತ್ತಿ ಅಂಚಿನಲ್ಲಿ ಇದ್ದಾರೆ. ಈಗ ಇನ್ನೊಬ್ಬ ಹೀರೋ ಬೇಕಾಗಿದ್ದಾನೆ. ಹಾಗಾಗಿ 26 ವರ್ಷದ ಶುಭ್ಮನ್ ಗಿಲ್ ಅನ್ನ ಹೀರೋ ಅಥವಾ ರೋಲ್ ಮಾಡೆಲ್ ರೀತಿ ಬಿಂಬಿಸುವ ಸಲುವಾಗಿಯೂ ಹೀಗೆ ಮಾಡಿದ್ದಾರೆ. 3ನೆಯ ಕಾರಣ ಗೌತಮ್ ಗಂಭೀರ್ ಹಾಗೂ ರೋಹಿತ್ ಶರ್ಮಾ ನಡುವೆ ಇರುವ ಮನಸ್ತಾಪ. ಮೊದಲಿನಿಂದಲೂ ಗೌತಮ್ ಗಂಭೀರ್ ಹಾಗೂ ರೋಹಿತ್ ಶರ್ಮಾ ನಡುವೆ ಮನಸ್ತಾಪಗಳು ಇವೆ. ಆದರೆ ಕ್ಯಾಮರಾ ಮುಂದೆ ತೋರ್ಪಡಿಸುತ್ತಿಲ್ಲ ಅಷ್ಟೇ. ಎಷ್ಟೋ ಬಾರಿ ಗೌತಮ್ ಗಂಭೀರ್ ತೆಗೆದುಕೊಂಡ ನಿರ್ಧಾರಗಳು ರೋಹಿತ್ ಶರ್ಮಾಗೆ ಇರಿಸು ಮಿರಿಸು ತಂದಿದ್ದವು. ಗೌತಮ್ ಗಂಭೀರ್ ಕೋಚ್ ಆದಾಗ ಬ್ಯಾಟಿಂಗ್ ಕೋಚ್ ಆಗಿದ್ದಂತಹ ಅಭಿಷೇಕ್ ನಾಯರ್ ಅವರನ್ನ ತಂಡದಿಂದ ಹೊರಹಾಕಿದ್ದರು. ಅದರ ನಂತರ ರೋಹಿತ್ ಶರ್ಮಾ ಅಭಿಷೇಕ್ ನಾಯರ್ ಅವರ ಪರವಾಗಿ ನಿಂತಿದ್ದರು. ಇದು ಗೌತಮ್ ಗಂಭೀರ್ಗೆ ಇಷ್ಟವಾಗದೇ ಇರಬಹುದು. ಇನ್ನು 4ನೇ ಕಾರಣ 2024ರಲ್ಲಿ ನ್ಯೂಜಿಲೆಂಡ್ ಭಾರತಕ್ಕೆ ಬಂದು ಟೆಸ್ಟ್ ಸರಣಿಯನ್ನು 3-0 ಅಂತರದಿಂದ ಭಾರತವನ್ನು ಹೀನಾಯವಾಗಿ ಸೋಲಿಸಿತ್ತು. ಅದರ ಸೋಲಿನ ಹೊಣೆಯನ್ನು ಗೌತಮ್ ಗಂಭೀರ್ ತಲೆಗೆ ಕಟ್ಟಲಾಯಿತು. ಇದು ಗೌತಮ್ ಗಂಭೀರ್ಗೆ ಇಷ್ಟವಾಗಿರಲಿಲ್ಲ. ಹಾಗೂ 2024ರಲ್ಲಿ ಭಾರತ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋದಾಗ ಅಲ್ಲಿ ರೋಹಿತ್ ಶರ್ಮಾ ನೀರಸ ಪ್ರದರ್ಶನ ನೀಡಿದ್ದರು. ಇದು ಗೌತಮ್ ಗಂಭೀರ್ಗೆ ರೋಹಿತ್ ಶರ್ಮಾ ಮೇಲೆ ಬೇಜಾರಾಗಲು ಕಾರಣವಾಗಿತ್ತು. ಈ 4 ಕಾರಣಗಳಿಂದ ರೋಹಿತ್ ಶರ್ಮಾ ನಾಯಕತ್ವದಿಂದ ಕೆಳಗೆ ಇಳಿದರು ಎಂದು ಹೇಳಲಾಗ್ತಿದೆ. ಕೊನೆಯ ಪಕ್ಷ ತಂಡದಲ್ಲಾದರೂ ಇರಲಿ ಎಂಬುದು ಅಭಿಮಾನಿಗಳ ಆಸೆಯಾಗಿದೆ. ರೋಹಿತ್ ಶರ್ಮಾ 2027ರ ಏಕದಿನ ವಿಶ್ವಕಪ್ ಆಡಲೇಬೇಕೆಂದು ಪಣ ತೊಟ್ಟು ಫಿಟ್ ಆಗಿ ಕಾಣತೊಡಗಿದ್ದಾರೆ. ಈ ವಿಚಾರದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಬೈ.